ಸಾಲು ಮರದ ತಿಮ್ಮಕ್ಕ ನವೆಂಬರ್ 14ರಂದು ಮೃತಪಡುವಂಥ ಕೆಲಸ ಆಯಿತು. ಕೋಟ್ಯಾನುಕೋಟಿ ಕಣ್ಣುಗಳು ಕಣ್ಣೀರಿನಲ್ಲಿ ಕೈ ತೊಳೆಯುವಂಥ ಕೆಲಸ ಆಯಿತು. ಒಂದು ವೇಳೆ ಈ ದೃಶ್ಯವನ್ನು ತೋರಿಸ್ತಾ ಇದ್ದೀನಲ್ಲ, ಸಾಲು ಮರದ ತಿಮ್ಮಕ್ಕ ಏನಾದರೂ ಇದ್ದಿದ್ರೆ, ಈ ಮರಗಳಿಗೆ ಆಗ್ತಿರುವಂಥ ಕಷ್ಟ ಅವರೇನಾದರೂ ನೋಡಿದ್ದಿದ್ರೆ ಕಣ್ಣಲ್ಲಿ ನೀರು ಖಂಡಿತ ಸೂಸುವಂಥ ಕೆಲಸ ಮಾಡ್ತಾಯಿದ್ರು. ಈ ದೃಶ್ಯ ಸಾಕ್ಷಿ ಆಗ್ತಿರುವಂಥದ್ದು ಬೆಂಗಳೂರಿನ ಕೇಂದ್ರ ಕಚೇರಿ ಆಗಿರುವಂಥ GBA ಕಚೇರಿ ಆವರಣದ ಒಳಗಡೆ ಇರುವಂಥ ಮರಗಳಾಗಿದ್ದಾವೆ. ಒಂದು 8-10 ವರ್ಷಗಳಾಗಿರ್ಬೋದು. ಆ ಮರಗಳನ್ನು ಪೋಷಣೆ ಮಾಡಲಿಕ್ಕೆ ಕಬ್ಬಿಣದ ಸರಳುಗಳನ್ನು ಹಾಕಿರ್ತಾರೆ. ಆ ಕಬ್ಬಿಣದ ಸರಳುಗಳನ್ನು ಕೂಡ ತೆಗಿಲಿಕ್ಕೆ ಯಾರಿಗೂ ಪುರುಸತ್ತಿಲ್ವಾ? ಅಷ್ಟು ನಿರ್ಲಕ್ಷ್ಯವಾ? ಜೀವನ್ ಮರಣ ಹೋರಾಟ ಮಾಡ್ತಿರುವಂತಹ ಈ ಮರಗಳಿಗೆ ಪೋಷಣೆ ಮಾಡೋಕ್ಕೆ ಇವರಿಗೆ ಯೋಗ್ಯತೆ ಇಲ್ವಾ ಎನ್ನುವಂಥ ಪ್ರಶ್ನೆ ಸದ್ಯಕ್ಕಂತೂ ಕಾಡ್ತಾ ಇದೆ. ಬೆಂಗಳೂರಿನ ಉಸ್ತುವಾರಿ ಹೊತ್ಕೊಂಡಿರುವಂಥ DK ಶಿವಕುಮಾರ್ ಏನಾದರೂ ಈ ವಿಷಲ್ ಏನಾದರೂ ನೋಡಿದ್ರೆ, ಆ ಅಧಿಕಾರಿಗಳು ಯಾರ್ಯಾರು ನಿರ್ಲಕ್ಷ್ಯವನ್ನು ವಹಿಸಿದ್ದಾರೋ, ಈ ಮರಗಳಿಗೆ ಒಂದು ಹಿಂಸೆ ಕೊಡ್ತಾ ಇದ್ದಾರೋ, ಆ ಮರಗಳ ಬಳಿಯೇ ಕರೆದುಕೊಂಡು ಬಂದು ಆ ಅಧಿಕಾರಿಗಳನ್ನು ನೇಣಾಕಬೇಕು ರೀ. ಅಷ್ಟು ಕಷ್ಟ ಕೊಟ್ಟಿದ್ದಾರೆ ನೋಡಿ, ಎಷ್ಟು ಹಿಂಸೆ ಪಟ್ಕೊಂಡು ಆ ಮರಗಳು ಗಿಡಗಳು ಬೆಳೀತಾ ಇದ್ದಾವೆ. ಜೀವನ್ ಮರಣ ಹೋರಾಟ ಮಾಡ್ತಿರ್ತಕ್ಕಂಥ ಮರಗಳಿಗೆ ನ್ಯಾಯ ಒದಗಿಸ್ತಾರ DK ಶಿವಕುಮಾರ್ ಅವರು ಎನ್ನುವಂಥ ಪ್ರಶ್ನೆ ಸದ್ಯಕ್ಕಂತೂ ಕಾಡ್ತಾ ಇದೆ.